ಇನ್ಫೋ ಬೆಳಗಾಂಗೆ ಸ್ವಾಗತ. ಮುಖ್ಯಾಂಶಗಳು. ಆಲ್ಮಟ್ಟಿ ಜಲಾಶಯದ 26 ಗೇಟುಗಳಿಂದ ನೀರು ಬಿಡುಗಡೆ. ಇದು ನಮ್ಮ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣ. ಮಹಾನಗರ ಪಾಲಿಕೆಗೆ ನೆಹರು ನಗರದ ರಸ್ತೆಗಳು ಕಾಣುತ್ತಿಲ್ಲವೇ? ಬಿಜಾಪುರ ಆಲ್ಮಟ್ಟಿ ಜಲಾಶಯಕ್ಕೆ ಮಹಾರಾಷ್ಟ್ರದಿಂದ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರುವ ಪರಿಣಾಮ ನಿನ್ನೆಯಿಂದ ಆಲ್ಮಟ್ಟಿ ಜಲಾಶಯದ ಹೊರಹರಿವನ್ನು ಹೆಚ್ಚಿಸಲಾಗಿದೆ. ಜಲಾಶಯಕ್ಕೆ ಇಂದು ಬೆಳಗ್ಗೆ 1,94,816 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು, ಜಲಾಶಯದ 26 ಗೇಟುಗಳನ್ನು ತೆಗೆದು 1,93,342 ಕ್ಯೂಸೆಕ್ ಹಾಗೂ ಜಲಭಾಗದ ಕೆಪಿಸಿಎಲ್ ಮೂಲಕ 42,000 ಕ್ಯೂಸೆಕ್ ಸೇರಿದಂತೆ ಒಟ್ಟಾರೆ 2,35,702 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಅಲ್ಲದೆ 360 ಕ್ಯೂಸೆಕ್ ನೀರನ್ನು ಕಾಲುವೆಗೆ ಬಿಡಲಾಗುತ್ತಿದೆ. ಜಲಾಶಯದ ಒಟ್ಟಾರೆ ಹೊರಹರಿವು 2,48,961 ಕ್ಯೂಸೆಕ್ ಇದೆ. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ನಾಳೆ ಒಳಹರಿವು ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ಎಂಬ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಹೊರಹರಿವನ್ನು ಹೆಚ್ಚಿಸಲಾಗಿದೆ ಎಂದು ಕೆಬಿಜೆಎನ್ಎಲ್ ಅಧಿಕಾರಿ ಜಲವಾದಿ ತಿಳಿಸಿದ್ದಾರೆ. 519.6 ಮೀಟರ್ ಎತ್ತರದ ಆಲ್ಮಟ್ಟಿ ಜಲಾಶಯದಲ್ಲಿ ಶುಕ್ರವಾರ ಬೆಳಗ್ಗೆ 518.18 ಮೀಟರ್ ವರೆಗೆ ನೀರು ಸಂಗ್ರಹವಾಗಿದ್ದು, 123 ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ 100.345 ಟಿಎಂಸಿ ನೀರು ಸಂಗ್ರಹವಾಗಿದೆ. ವಿದ್ಯುತ್ ಉತ್ಪಾದನೆ 290 ಮೆಗಾವ್ಯಾಟ್ ಗರಿಷ್ಠ ಉತ್ಪಾದನೆ. ಆಲ್ಮಟ್ಟಿ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ 42,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದರಿಂದ ಅಲ್ಲಿನ ಎಲ್ಲಾ 6 ಘಟಕಗಳು ಕಾರ್ಯಾರಂಭ ಮಾಡುತ್ತಿದ್ದು, ಅಲ್ಲಿಂದ 266 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಮಹಾನಗರ ಪಾಲಿಕೆಗೆ ನೆಹರು ನಗರ ರಸ್ತೆಗಳು ಕಾಣುತ್ತಿಲ್ಲವೇ? ಪಾಲಿಕೆಯ ಅಧಿಕಾರಿಗಳಾಗಲಿ ಹಾಗೂ ಜನಪ್ರತಿನಿಧಿಗಳಿಗಾಗಲಿ ನೆಹರು ನಗರ ರಸ್ತೆಗಳು ಕಾಣುತ್ತಿಲ್ಲವೇ ಎನ್ನುವಂತಾಗಿದೆ. ಕಳೆದ 16 ವರ್ಷಗಳಿಂದ ಡಾಂಬರೀಕರಣ ಕಾಣದ ಈ ರಸ್ತೆಗಳು ಈಗ ತಗ್ಗು ದಿನ್ನೆಗಳಿಂದ ತುಂಬಿಕೊಂಡಿದೆ. ಸರ್ಕಾರ ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ 100 ಕೋಟಿ ರೂಪಾಯಿಗಳ ಪಾಲಿಕೆಗೆ ನೀಡಿದರೂ ಸಹ ನೆಹರು ನಗರದ ರಸ್ತೆಗಳಿಗೆ ಸಿಕ್ಕಿಲ್ಲ ಹಿಡಿಮಣ್ಣು. ನಗರದ ವಿವಿಧ ಮುಖ್ಯ ರಸ್ತೆಗಳು ಒಂದು ವರ್ಷದಲ್ಲಿ 2-3 ಸಲ ಡಾಂಬರೀಕರಣ ಮಾಡಿದರು. ಆದರೆ 10 ವರ್ಷಗಳಿಂದ ನೆಹರು ನಗರದ ರಸ್ತೆಗಳು ಮಾತ್ರ ಅವರಿಗೆ ಕಣ್ಣಿಗೆ ಕಾಣುತ್ತಿಲ್ಲ. ಹಲವಾರು ಬಾರಿ ಇಲ್ಲಿನ ಪ್ರವಾಸಿಗಳು ನಗರ ಸೇವಕರಿಗೆ ಹಾಗೂ ಶಾಸಕರಿಗೆ ಮತ್ತು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಪತ್ರ ಸಲ್ಲಿಸಿದರೂ ಸಹ ಇತ್ತ ತಿರುಗಿ ನೋಡಿಲ್ಲ ಎನ್ನುತ್ತಾರೆ. ಅಕ್ಕಪಕ್ಕದ ರಸ್ತೆಗಳು ಸಾಕಷ್ಟು ಅಭಿವೃದ್ಧಿ ಹೊಂದಿದರೂ ಸಹ ನೆಹರು ನಗರದ ರಸ್ತೆಗಳು ಮಾತ್ರ ಅವರ ಕಣ್ಣಿಗೆ ಕಾಣುತ್ತಿಲ್ಲ. ಹೆಸರಿಗೆ ಮಾತ್ರ ನೆಹರು ನಗರ ಎಂದು ಹೇಳಲಾಗಿದ್ದು, ಪಾಪ ಆ ಮಹಾನ್ ವ್ಯಕ್ತಿಯ ಹೆಸರು ನಗರಕ್ಕೆ ಹೆಸರಿಟ್ಟರೂ ಸಹ ಅಭಿವೃದ್ಧಿ ಮಾತ್ರ ಶೂನ್ಯ. ಇನ್ನಾದರೂ ಈ ರಸ್ತೆಗಳು ಗುಂಡಿ ತುಂಬುವ ಕೆಲಸ ಮತ್ತು ಡಾಂಬರೀಕರಣ ಹೊಂದಲಿ ಎಂಬ ನಮ್ಮ ಆಶಯ. ಇದು ನಮ್ಮ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣ. ಎಲ್ಲೆಂದರಲ್ಲಿ ಕಸ ಸುರಿಯುವಂತಿಲ್ಲ, ಉಗುಳುವಂತಿಲ್ಲ, ಮೂತ್ರ ವಿಸರ್ಜನೆ ಮಾಡುವಂತಿಲ್ಲ. ಹಾಗೇನಾದ್ರೂ ಮಾಡಿದರೆ ದಂಡ ಕಟ್ಟಬೇಕು ಹಾಗೂ ಜೈಲು ಶಿಕ್ಷೆ ಅನುಭವಿಸಬೇಕು. ಇಂಥದೊಂದು ಕಾನೂನು ರಾಜ್ಯದಲ್ಲಿ ಜಾರಿಗೆ ಬರಲಿದೆ. ಆದರೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಕಾನೂನು ಜಾರಿಗೆ ತರುವುದು ಕಷ್ಟವೇ ಕಷ್ಟ. ಈ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಅಂಗಡಿಗಳು ಮತ್ತು ಮೂತ್ರ ವಿಸರ್ಜನೆ ಮಾಡುವುದು ಹಾಗೂ ತರಕಾರಿ ತುಂಬಿದ ಚೀಲಗಳು ಸಹ ಇಲ್ಲಿಂದ ಮಾರ್ಕೆಟ್ಗೆ ಹೋಗುತ್ತವೆ. ಇದರಿಂದ ಬೆಳಗಾವಿ ಬಸ್ ನಿಲ್ದಾಣ ಕಸದ ತೊಟ್ಟೆಯಾಗಿ ಪರಿಣಮಿಸುತ್ತಿದೆ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಜಾಗ ಸಿಕ್ಕಲ್ಲಿ ವಾಹನ ಪಾರ್ಕಿಂಗ್ ಮಾಡುತ್ತಾರೆ. ಬಸ್ಗಳಿಗೆ ಪ್ಲಾಟ್ಫಾರ್ಮ್ ಜಾಗವೇ ಸಿಗುವುದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆಯಾಗುತ್ತಿದೆ ಮತ್ತು ಹದಗೆಟ್ಟ ಬಸ್ ನಿಲ್ದಾಣದ ಆವರಣ ಎಲ್ಲಿ ನೋಡಿದರಲ್ಲಿ ತಗ್ಗುಗಳದ್ದೇ ಸಾಮ್ರಾಜ್ಯ. ಇದು ಬಸ್ ನಿಲ್ದಾಣವೋ ಅಥವಾ ಸಂತೆಯ ಮಾರುಕಟ್ಟೆಯೋ ಎನ್ನುವಂತಾಗಿ ಸರ್ಕಾರ ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಸಾಕಷ್ಟು ಹಣ ನೀಡಿ ನಿಲ್ದಾಣ ಅಭಿವೃದ್ಧಿಪಡಿಸಬೇಕೆಂದು ಮೇಲಾಧಿಕಾರಿಗಳಿಗೆ ಕಿವಿ ಹಿಂಡಿದರೂ ಸಹ ಅಧಿಕಾರಿಗಳು ಮಾತ್ರ ತಮಗೆ ಬೇಕಾದವರಿಗೆ ಕಾಮಗಾರಿಯನ್ನು ಟೆಂಡರ್ ನೀಡಿ ಕೈ ತೊಳೆದುಕೊಳ್ಳುತ್ತಾರೆ. ಟೆಂಡರ್ ಪಡೆದ ಗುತ್ತಿಗೆದಾರ ಕಳಪೆ ಕಾಮಗಾರಿ ಮಾಡಿ ಹಣ ಪಡೆದು ಸರ್ಕಾರಕ್ಕೆ ಮೋಸ ಮಾಡಿ ಹೋಗುತ್ತಾರೆ. ಆದರೆ ಕಾಮಗಾರಿ ಮುಗಿದ ಕೆಲವು ದಿನಗಳಲ್ಲಿ ಮತ್ತೆ ಅದೇ ಸ್ವರೂಪ ಹೋಗುತ್ತದೆ. ಇದರಿಂದ ಈ ಬಸ್ ನಿಲ್ದಾಣ ಅಭಿವೃದ್ಧಿಯಿಂದ ಮರೀಚಿಕೆಯಾಗುತ್ತಿದೆ. ಇನ್ನಾದರೂ ಬೆಳಗಾವಿ ಬಸ್ ನಿಲ್ದಾಣ ಸ್ವಚ್ಛತೆಯಿಂದ ಕಂಗೊಳಿಸಬಹುದೇ ನಮ್ಮ ಆಸೆ.